ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ಯಾಪಿಟಲ್ ಚಾನಲ್ ಕನೆಕ್ಟ್ ಟು ಕ್ಯಾಪಿಟಲ್. ಫ್ರೆಂಡ್ಸ್, ಇದುವರೆಗೂ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಮಾಡೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಫ್ರೆಂಡ್ಸ್, ಇವತ್ತು ನಜಾರಾ ಟೆಕ್ನಾಲಜೀಸ್ ಲಿಮಿಟೆಡ್ ಅವರು IPO ಬಿಟ್ಟಿದ್ದಾರೆ. ಅದು IPOಗೆ ಅಪ್ಲೈ ಮಾಡಬೇಕೋ ಬೇಡವಾ ಅಂತ ಅಂದ್ಬಿಟ್ಟು ಈ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. IPO ಅಪ್ಲೈ ಮಾಡಬೇಕೋ ಬೇಡವಾ ಅಂತ ಪೂರ್ತಿ ವಿಡಿಯೋ ನೋಡಿ. ಮತ್ತೆ ನಾನು ಎಲ್ಲ IPOs ಫಂಡಮೆಂಟಲ್ ಅನಾಲಿಸಿಸ್ ಎಲ್ಲ ಡೀಟೇಲ್ ಆಗಿ ಹಾಕಿದ್ದೀನಿ. ಈ IPOs ನೀವು ಯಾವುದೇ ಆಗಿದ್ರು ನಿಮಗೆ ನೀವು IPO ಲಿಸ್ಟಿಂಗ್ ಆದ್ಮೇಲೆ ಅದನ್ನ ಬೈ ಮಾಡಬೇಕು ನೀವು ಆ ಕಂಪ್ನಿದು ಅಂತಂದ್ರೆ ನೀವು ನಂದು ವಿಡಿಯೋಸ್ ನೋಡಿದ್ರೆ ಪೂರ್ತಿ ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಎಲ್ಲ ಅರ್ಥ ಆಗುತ್ತೆ. ಅದರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮೊದಲನೇದಾಗಿ ಇಂಟ್ರೊಡಕ್ಷನ್ ನೋಡೋಣ. ಇವಾಗ ಸ್ಟಾರ್ಟ್ ಆಗಿ 1999 ಸ್ಟಾರ್ಟ್ ಆಯ್ತು ಕಂಪ್ನಿ. ಅಂದ್ರೆ ಇದೊಂದು ಲೀಡಿಂಗ್ ಮೊಬೈಲ್ ಗೇಮ್ ಕಂಪನಿ ಇನ್ ಇಂಡಿಯಾದಲ್ಲಿ. The company offers a range of diversified gaming product across interactive gaming, e-sports ಮತ್ತು gamified early learning ecosystem across emerging market, India, Africa, South East Asia ಮತ್ತೆ ಮಿಡ್ಲ್ ಈಸ್ಟ್, ಲ್ಯಾಟಿನ್ ಅಮೆರಿಕಾ, ಇಲ್ಲೆಲ್ಲ ಇವ್ರದ್ದು ಕಂಪ್ನೀಸ್ ಇದಾವೆ. ಮತ್ತೆ ಏನು ಡೈವರ್ಸಿಫೈಡ್ ಗೇಮಿಂಗ್ ಪ್ರಾಡಕ್ಟ್ ಇವ್ರದ್ದು ಒಂದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ. ನೆಕ್ಸ್ಟ್, ಇಟ್ ಈಸ್ ಒನ್ ಆಫ್ ದ ಲೀಡಿಂಗ್ ಲೈವ್ ಸ್ಪೋರ್ಟ್ಸ್ ಎಲ್ಲ ಬರುತ್ತಲ್ಲ, ಅದು ಲೈವ್ ಅಲ್ಲಿ ಇರುತ್ತೆ. ಸ್ಟ್ರೀಮಿಂಗ್ ಆನ್ ಡಿಮ್ಯಾಂಡ್ ಸ್ಪೋರ್ಟ್ಸ್ ಮೀಡಿಯಾ ಕಂಟೆಂಟ್ ಪ್ರೊವೈಡ್ಸ್ ಇನ್ ಇಂಡಿಯಾ. ಮತ್ತೆ ಕೇರಂ ಕ್ಲಾಶ್, ವರ್ಲ್ಡ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಇನ್ ಮೊಬೈಲ್ ಗೇಮ್ಸ್, ಮತ್ತೆ ಕಿಡ್ಡೋಪಿಯಾ ಇಸ್ ಗೇಮಿಫೈಡ್ ಅರ್ಲಿ ಲರ್ನಿಂಗ್, ನೋಡ್ವಿನ್ ಸ್ಪೋರ್ಟ್ಸ್ ಕೆಡ್, ಮತ್ತೆ ಸ್ಪೋರ್ಟ್ಸ್ ಹಾಲ್ ಆಫ್ ಪ್ಲೇ, ಮತ್ತೆ ಕೊನಾಮಿ, ಇವೆಲ್ಲ ಇವ್ರದ್ದು ಏನು ಗೇಮ್ಸ್. ಮತ್ತೆ ದ ಬಿಸ್ನೆಸ್ ಆಪರೇಟ್ ಇನ್ ಡಿಫ್ರೆಂಟ್ ಸೆಗ್ಮೆಂಟ್. ಏನೇನು ಸೆಗ್ಮೆಂಟ್ಸ್ ಇರುತ್ತೆ ಇವ್ರದ್ದು: ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಬಿಸ್ನೆಸ್, ಮತ್ತೆ ಪ್ರೀಮಿಯಂ ಬಿಸ್ನೆಸ್, ಈ ಸ್ಪೋರ್ಟ್ಸ್, ಮತ್ತೆ ಗ್ಯಾಮಿಫೈಡ್ ಅರ್ಲಿ ಲರ್ನಿಂಗ್ ಅಂಡ್ ರಿಯಲ್ ಮನಿ ಗೇಮಿಂಗ್, ಇದೆಲ್ಲ ಇವ್ರದ್ದು ಡಿಫ್ರೆಂಟ್ ಸೆಗ್ಮೆಂಟ್ಸ್. ನೆಕ್ಸ್ಟ್, ಸಬ್ಸ್ಕ್ರಿಪ್ಷನ್ ಬಿಸ್ನೆಸ್ ಫೋಕಸ್ ಆನ್ ಮಾಸ್ ಮೊಬೈಲ್ ಇಂಟರ್ನೆಟ್ ಅಂಡರ್ ಕಂಪ್ರೈಸಿಂಗ್ ಮೈನ್ಲಿ ಫಸ್ಟ್ ಟೈಮ್ ಮೊಬೈಲ್ ಗೇಮರ್ಸ್. ಅಂದ್ರೆ ಫಸ್ಟ್ ಟೈಮ್ ಮೊಬೈಲ್ ಗೇಮರ್ಸ್ಗೆ ಇವರು ಏನು ಮಾಸ್ ಮೊಬೈಲ್ ಇಂಟರ್ನೆಟ್ ಅಂದ್ರೆ ಸಬ್ಸ್ಕ್ರಿಪ್ಷನ್ ಬಿಸ್ನೆಸ್ ಫೋಕಸ್ ಮಾಡ್ತಾರೆ ಇವರು. ನೆಕ್ಸ್ಟ್, ದ ಕಂಪನಿ ಡಿರೈವ್ಸ್ ಮ್ಯಾಕ್ಸಿಮಮ್ ರೆವಿನ್ಯೂ ಫ್ರಮ್, ಇವ್ರದ್ದು ಮ್ಯಾಕ್ಸಿಮಮ್ ರೆವಿನ್ಯೂ ಎಲ್ಲಿಂದ ಬರುತ್ತೆ ಅಂದ್ರೆ ಸಬ್ಸ್ಕ್ರಿಪ್ಷನ್ ಫೀಸ್ ಏನು ಇವ್ರು ಚಾರ್ಜ್ ಮಾಡ್ತಾರೆ ಕಸ್ಟಮರ್ಸ್ಗೆ. ಗ್ಯಾಮಿಫೈಡ್ ಅರ್ಲಿ ಲರ್ನಿಂಗ್, ಈ ಗೇಮ್ ಮತ್ತೆ ಈ ಸ್ಪೋರ್ಟ್ಸ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಇದೆಯಲ್ಲ, ಇದರಿಂದ ಇವ್ರಿಗೆ 71.03 ಅಷ್ಟು ರೆವಿನ್ಯೂ ಬರುತ್ತೆ. ಇವ್ರಿಗೆ ಹೈಯೆಸ್ಟ್ ರೆವಿನ್ಯೂ ಇದರಿಂದ ಬರುತ್ತೆ. ನೆಕ್ಸ್ಟ್, ಏನಕ್ಕೋಸ್ಕರ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಅಂದ್ರೆ ನೋಡಿ ಇಲ್ಲಿ, ಇಟ್ ಈಸ್ ಒನ್ ಆಫ್ ದ ಡೈವರ್ಸಿಫೈಡ್ ಮೊಬೈಲ್ ಗೇಮಿಂಗ್ ಕಂಪನಿ. ಇದೊಂದು ಡೈವರ್ಸಿಫೈಡ್ ಮೊಬೈಲ್ ಗೇಮಿಂಗ್ ಕಂಪನಿ. ಮತ್ತೆ ಇವರು ಎಲ್ಲೆಲ್ಲಿ ಡೆವಲಪ್ ಮತ್ತೆ ಗ್ಲೋಬಲ್ ಮಾರ್ಕೆಟ್ ಅಲ್ಲೆಲ್ಲ ಇವ್ರದ್ದು ಪ್ರೆಸೆನ್ಸ್ ಇದೆ. ಮತ್ತೆ ಇದೊಂದು ಪ್ಯೂರ್ ಪ್ಲೇ ಗೇಮಿಂಗ್ ಕಂಪನಿ. ಫಸ್ಟ್ IPO ಲಿಸ್ಟಿಂಗ್ ಆಗ್ತಾ ಇರೋದ್ರಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಯಾವ್ದು ಪಿಯರ್ಸ್ ಇಲ್ಲ, ಇವರಿಗೆ ಕಾಂಪಿಟೇಟರ್ಸ್ ಯಾರು ಇಲ್ಲ ಮಾರ್ಕೆಟ್ ಅಲ್ಲಿ. ನೆಕ್ಸ್ಟ್, ಕಂಪನಿ ಹ್ಯಾಸ್ ಸ್ಟ್ರಾಂಗ್ ರೆವಿನ್ಯೂ ಗ್ರೋತ್ ಇದೆ 3.5 years ಇಂದ. ಮತ್ತೆ ರಾಕೇಶ್ ಜುಂಜುನ್ವಾಲಾ ಹ್ಯಾಸ್ ಇನ್ವೆಸ್ಟೆಡ್ ಇನ್ ದ ಕಂಪನಿ ವಿಚ್ ಈಸ್ ಕ್ರಿಯೇಟಿಂಗ್ ಸಮ್ ಬಿಸ್ನೆಸ್ ಇನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ಏನು ಇವ್ರು ರಾಕೇಶ್ ಜುಂಜುನ್ವಾಲಾ ಏನಿದ್ದಾರೆ ಇವ್ರು ಕೂಡ ಈ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇದೆಲ್ಲ ರೀಸನ್ ಇಂದ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ನಾವು ಡಿಸೈಡ್ ಮಾಡ್ಬೋದು. ನೆಕ್ಸ್ಟ್, ಕಂಪನಿ ಮತ್ತೆ ಬಿಸ್ನೆಸ್ ಮಾಡಲ್ ಇದಾವೆ. ಅವ್ರ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೋಡೋಣ. ನೋಡಿ, ಇದು ಇವ್ರ ಕಂಪ್ನಿ ವೆಬ್ಸೈಟ್ ನಜಾರಾ ಟೆಕ್ನಾಲಜೀಸ್ ಅವ್ರದ್ದು ಪೋರ್ಟ್ಫೋಲಿಯೋ ಏನೇನಿದೆ ಅಂತ ನೋಡಿ. ಇದೆಲ್ಲ ಅವ್ರ ಪೋರ್ಟ್ಫೋಲಿಯೋ. ಕಿಡ್ಡೋಪಿಯಾ ಇರ್ಬೋದು, ನೋಡ್ವಿನ್, ಮತ್ತೆ WCC3, ಮತ್ತೆ ಕ್ಯಾರಂ ಕ್ಲಾಶ್, ಸ್ಪೋರ್ಟ್ಸ್ ಕೆಡ್, ಹಾಲ್ ಆಫ್ ಪ್ಲೇ, ಕೊನಾಮಿ, ಇದೆಲ್ಲ ಇವ್ರದ್ದು ಪೋರ್ಟ್ಫೋಲಿಯೋ, ಕಂಪ್ನಿ ಅವ್ರದ್ದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ. ಮತ್ತೆ ಏನೇನು ಹೆಂಗಿದೆ ಅಂತ ನೋಡಿ. ಇದು ಕಿಡ್ಡೋಪಿಯಾ ಹೈಲೈಟ್ಸ್, ಇದು ಈ ತರ ಇರುತ್ತೆ ಇದು ಗೇಮ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ನೋಡ್ವಿನ್ ಅಂತ ಬರುತ್ತೆ, ಅದು ಇದು ಗೇಮು. ವರ್ಲ್ಡ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಇದೆಲ್ಲ ಬರುತ್ತೆ ಗೇಮು. ಮತ್ತೆ ಸ್ಪೋರ್ಟ್ಸ್ ಕೆಡ್ಡ, ಮತ್ತೆ ಚೋಟಾ ಭೀಮ್ ಸ್ಪೀಡ್ ರೇಸಿಂಗು, ಇದೆಲ್ಲ ಇವ್ರದ್ದು ಕಂಪ್ನಿ ಇದು ಏನು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡಿ. ಮತ್ತೆ ಗೇಮ್ ಫೀಲ್ಡ್ ಅಂತ ನೋಡಿದ್ನಲ್ಲ, ಅದನ್ನ ನೋಡೋಣ ಇವಾಗ. ಬಿಸ್ನೆಸ್ ಮಾಡಲ್ ನೋಡೋಣ. ನೋಡಿ, ಇಲ್ಲಿ ಗೇಮಿಫೈಡ್ ಅರ್ಲಿ ಲರ್ನಿಂಗ್ ಅಂತ ಅಂದ್ಬಿಟ್ಟು ಇದೆಲ್ಲ ಬರುತ್ತೆ ಇವ್ರ ಕಂಪ್ನಿಯವರು. ಇದೆಲ್ಲ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಆ್ಯಪ್ ಇರುತ್ತೆ ಮೊಬೈಲ್ ಗೇಮಿಂಗ್ ಅಲ್ಲಿ. ಗೇಮಿಫೈಡ್ ಅರ್ಲಿ ಲರ್ನಿಂಗ್ ಗೇಮಿಂಗ್ ಬಿಸ್ನೆಸ್ ಮಾಡಲ್ ಎಲ್ಲೆಲ್ಲಿದೆ ಅಂತ ನೋಡಿ.
Content is accessible to early learners upon monthly and annual subscription and is advertisement free. ಅಂದ್ರೆ ಮಂತ್ಲಿ ಮತ್ತೆ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಫೀಸ್ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಸೆಗ್ಮೆಂಟ್ ಎಲ್ಲ ಅರ್ಲಿ ಲರ್ನರ್ಸ್ ಅಂಡ್ ಚಿಲ್ಡ್ರನ್ ಏಜ್ ಬಿಟ್ವೀನ್ 2 to 6 years ಅಂತಿದ್ದಾರೆ. ಮತ್ತೆ ಚಾನಲ್ ಗೂಗಲ್ ಪ್ಲೇ, ಆಪ್ ಸ್ಟೋರ್, ಅಮೆಝಾನ್ ಆಪ್ ಸ್ಟೋರ್ ಇಲ್ಲೆಲ್ಲ ಸಿಗುತ್ತೆ. ಮತ್ತೆ ಫ್ಲಾಗ್ಶಿಪ್ ಆಫ್ ಕಿಡ್ಡೋಪಿ ಆಫರಿಂಗ್ ಸೆಕ್ಷನ್ ಸಚ್ ಆಸ್ ಮ್ಯಾಥ್ ವಿಸ್ ಅಂಡ್ ಲಿಂಗೋಲ್ಯಾಂಡ್. ಮತ್ತೆ ಮಾನಿಟೈಸೇಷನ್ ಸ್ಟ್ರಾಟಜಿ ಎಲ್ಲ ಮಂತ್ಲಿ ಮತ್ತು ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಪ್ಲಾನ್ಸ್ ಎಲ್ಲ ಇದೆಯಲ್ಲ, ಇದ್ರ ಮುಖಾಂತರ ಇವರು ಮಾಡ್ತಾರೆ. ಮತ್ತೆ ಈ ಸ್ಪೋರ್ಟ್ಸ್ ಅಲ್ಲಿ ಏನ್ ಬರುತ್ತೆ ನೋಡೋಣ. ಹೋಗ್ತಾ ಇದೆ. ನೋಡಿ, ಈ ಸ್ಪೋರ್ಟ್ ಅಲ್ಲೆಲ್ಲ ಇದೆಲ್ಲ ಬರುತ್ತೆ. ಈ ಸ್ಪೋರ್ಟ್ ಅಲ್ಲಿ ಪ್ರೊಫೆಷನಲ್ ಗೇಮರ್ಸ್, ಮತ್ತೆ ಇದು ಚಾನಲ್, OTT ಪ್ಲಾಟ್ಫಾರ್ಮ್ಸ್, ಟಿವಿ, ಆಫ್ಲೈನ್ ಎಲಿಮೆಂಟ್ಸ್, ಮತ್ತೆ ಚಾನಲ್ ಫ್ಯೂಚರ್ಸ್ ಅಲ್ಲಿ ಏನೇನು ಮಾನಿಟೈಸೇಷನ್ ಸ್ಟ್ರಾಟಜಿ ಇದೆಲ್ಲ ಬರುತ್ತೆ ನೋಡಿ ಈ ಸ್ಪೋರ್ಟ್ಸ್ ಅಲ್ಲಿ. ಇದೆಲ್ಲ ಇವ್ರದ್ದು ಕಂಪ್ನಿಯವ್ರದ್ದು ಬಿಸ್ನೆಸ್ ಮಾಡಲ್ ಎಲ್ಲ ಬರುತ್ತೆ. ಇದು ನಜಾರಾ ಟೆಕ್ನಾಲಜೀಸ್ ಲಿಮಿಟೆಡ್. ಇದೇ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಏನೇನು ಕಂಪ್ನಿದು ಬಿಸ್ನೆಸ್ ಮಾಡಲ್ ಮತ್ತೆ ಏನೇನಿದೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ನೋಡಿದ್ರಲ್ಲ ಕಂಪ್ನಿ ವೆಬ್ಸೈಟ್ ಅಲ್ಲಿ ಹೋಗಿ ಅವ್ರದ್ದು ಬಿಸ್ನೆಸ್ ಮಾಡಲ್ಲ ಎಲ್ಲ. ನೆಕ್ಸ್ಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡೋಣ. ಫ್ರೆಂಡ್ಸ್, ಇಲ್ಲೊಂದು 3 years ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆ. ಟೋಟಲ್ ರೆವಿನ್ಯೂ ಮತ್ತು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ನೆಟ್ ಪ್ರಾಫಿಟ್. ಟೋಟಲ್ ರೆವಿನ್ಯೂ ನೋಡಿ 2019 ಅಲ್ಲಿ 181.94 crore ಇದೆ. 2019 ಅಲ್ಲಿ 186.1 crore ಇದೆ. ಮತ್ತೆ 2020 ನಲ್ಲಿ 262.15 crore ಇದೆ. ಮತ್ತೆ 2018 ಅಲ್ಲಿ ಪ್ರಾಫಿಟ್ ಏನಿದೆ ನೋಡಿ, ನೆಟ್ ಪ್ರಾಫಿಟ್ 1.023 crore ಇದೆ. ಮತ್ತೆ 2019 ನಲ್ಲಿ 6.713 crore ಇದೆ. 2020 ನಲ್ಲಿ -26.615 ಇದೆ. ಅಂದ್ರೆ ನೆಟ್ ಲಾಸ್ ಇದೆ ಇಲ್ಲಿ ನೋಡಿ. ಇದು ರೆವಿನ್ಯೂ ಇಯರ್ ಟು ಇಯರ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಬಟ್ ಪ್ರಾಫಿಟ್ ಅಲ್ಲಿ 2020 ನಲ್ಲಿ ಲಾಸ್ ಇದೆ. ಇಷ್ಟು ಇವ್ರದ್ದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ನೆಕ್ಸ್ಟ್ IPO ಡೀಟೇಲ್ಸ್ ನೋಡೋಣ. IPO ಓಪನಿಂಗ್ ಡೇಟ್ ಬಂದ್ಬಿಟ್ಟು March 17th. IPO ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು March 19th. ಇಶ್ಯೂ ಟೈಪ್ ಬುಕ್ ಬಿಲ್ಟ್ ಇಶ್ಯೂ IPO. ಫೇಸ್ ವ್ಯಾಲ್ಯೂ 4 per ಈಕ್ವಿಟಿ ಶೇರ್ ಇದೆ. IPO ಪ್ರೈಸ್ ಬಂದ್ಬಿಟ್ಟು 1100 to 1101 per ಈಕ್ವಿಟಿ ಶೇರ್ ಇದೆ. ಮತ್ತೆ ಮಾರ್ಕೆಟ್ ಲಾಟ್ ಬಂದ್ಬಿಟ್ಟು 13 shares. ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಬಂದ್ಬಿಟ್ಟು 13. ಮತ್ತೆ ಲಿಸ್ಟಿಂಗ್ ಹಟ್ BSE ಮತ್ತೆ NSE ಎರಡರಲ್ಲೇ ಲಿಸ್ಟಿಂಗ್ ಆಗ್ತಿದೆ. ಇಶ್ಯೂ ಸೈಜ್ ಬಂದ್ಬಿಟ್ಟು 582.91 crore ಇದೆ. ನೆಕ್ಸ್ಟ್ ಮಿನಿಮಮ್ 1 lot ಬೈ ಮಾಡಿದ್ರೆ 13 shares 14,313 rupees ಆಗುತ್ತೆ. ಮತ್ತೆ ಮ್ಯಾಕ್ಸಿಮಮ್ 13 lots 169 shares ಆಗುತ್ತೆ. 1,86,069 rupees ಆಗುತ್ತೆ. ಮತ್ತೆ BSE ಮತ್ತೆ NSE ಎರಡರಲ್ಲೂ ಲಿಸ್ಟಿಂಗ್ ಆಗ್ತಿದೆ. ಮಾರ್ಕೆಟ್ ಅಲ್ಲಿ ಲಿಸ್ಟಿಂಗ್ ಡೇಟ್ ಬಂದ್ಬಿಟ್ಟು March 30th ಇವತ್ತು ಲಿಸ್ಟಿಂಗ್ ಡೇಟ್ ಇರೋದು. ಫ್ರೆಂಡ್ಸ್, ನೋಡಿ ಆಬ್ಜೆಕ್ಟಿವ್ಸ್ ಆಫ್ ದ ಇಶ್ಯೂ ನೋಡೋಣ. ಏನಕ್ಕೋಸ್ಕರ ಇವರು IPO ಬಿಡ್ತಾ ಇದ್ದಾರೆ ಅಂತ. ಟು ಅಚೀವ್ ದ ಬೆನಿಫಿಟ್ ಆಫ್ ಲಿಸ್ಟಿಂಗ್ ಈಕ್ವಿಟಿ ಶೇರ್ಸ್ ಆನ್ ದ ಸ್ಟಾಕ್ ಎಕ್ಸ್ಚೇಂಜ್. ಏನ್ ಇವಾಗ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಏನೇನು IPOs ಲಿಸ್ಟಿಂಗ್ ಆಗ್ತಿದಾವೆ ಎಲ್ಲ ಗೇನ್ ಲಿಸ್ಟಿಂಗ್ ಆಗ್ತಿದಾವೆ. ಅದಕ್ಕೋಸ್ಕರ ಇವ್ರು ಕೂಡ ಇವ್ರ ಕಂಪ್ನಿನ ಬಿಡ್ತಾ ಇದ್ದಾರೆ. ಟು ಕ್ಯಾರಿ ಔಟ್ ದ ಸೇಲ್ ಆಫ್ 52,94,392 ಈಕ್ವಿಟಿ ಶೇರ್ಸ್ ಬೈ ದ ಸೆಲ್ಲಿಂಗ್ ಶೇರ್ ಹೋಲ್ಡರ್ಸ್. ಇದಕ್ಕೋಸ್ಕರ ಇವರು IPO ಬಿಡ್ತಾ ಇರೋದು. ಮತ್ತೆ ಕಂಪ್ನಿ ಪ್ರಮೋಟರ್ಸ್ ಯಾರ್ಯಾರಂತ ನೋಡೋಣ. ವಿಕಾಸ್ ಮೆಟರ್ಸೈನ್ ಮತ್ತೆ ನಿತೀಶ್ ಮೆಟರ್ಸೈನ್ ಅಂಡ್ ಮಿಟ್ಟರ್ ಇನ್ಫೋಟೆಕ್ LLP ಅನ್ನೋರು ಕಂಪ್ನಿ ಪ್ರಮೋಟರ್ಸ್. ನೆಕ್ಸ್ಟ್ ಕನ್ಕ್ಲೂಷನ್ ನೋಡೋಣ. ಲಾಸ್ಟ್ ಸಮ್ ರಿಸ್ಕ್ ಫ್ಯಾಕ್ಟರ್ಸ್, ಸಮ್ ಸ್ಟ್ರೆಂತ್ ಇದಾವೆ. ಫಸ್ಟ್ ಸ್ಟ್ರೆಂತ್ ನೋಡೋಣ. ಒನ್ ಆಫ್ ದ ಲೀಡಿಂಗ್ ಸ್ಪೋರ್ಟ್ ಕಂಪನಿ ಇನ್ ಇಂಡಿಯಾ. ಅಂದ್ರೆ ಇದೊಂದು ಸ್ಪೋರ್ಟ್ಸ್ ಕಂಪ್ನಿಲಿ ಒನ್ ಆಫ್ ದ ಲೀಡಿಂಗ್ ಕಂಪನಿ ಇಂಡಿಯಾದಲ್ಲಿ ಇದೊಂದು ಇವ್ರದ್ದು ಸ್ಟ್ರೆಂತ್. ಮತ್ತೆ ಡೈವರ್ಸಿಫೈಡ್ ಬಿಸ್ನೆಸ್ ಪೆಡಲ್ ಅಂದ್ರೆ ಜಿಯೋಗ್ರಫಿಕಲ್ ಪ್ರೆಸೆನ್ಸ್ ಅಂಡ್ ಗೇಮಿಂಗ್ ಪ್ರಾಡಕ್ಟ್. ಅಂದ್ರೆ ಡೈವರ್ಸಿಫೈಡ್ ಬಿಸ್ನೆಸ್ ಇದೆ ಇವ್ರದ್ದು. ಅಂದ್ರೆ ಬೇರೆ ಕಡೆ ಎಲ್ಲ ಔಟ್ ಸೈಡ್ ಎಲ್ಲ ಕಂಪ್ನೀಸ್ ಎಲ್ಲ ಇದಾವೆ ಇವ್ರದ್ದು. ಇದೊಂದು ಇವ್ರದ್ದು ಸ್ಟ್ರೆಂತ್ ಫ್ಯಾಕ್ಟರ್ಸ್. ಮತ್ತೆ ಸ್ಟ್ರಾಂಗ್ ಲೀಡರ್ಶಿಪ್ ಬ್ಯಾಕ್ಡ್ ಬೈ ಮಾರ್ಕ್ಯೂ ಇನ್ವೆಸ್ಟರ್ಸ್. ಮತ್ತೆ ಅಸೆಟ್ ಲೈಟ್ ಬಿಸ್ನೆಸ್ ಮಾಡಲ್. ಇಷ್ಟು ಇವ್ರದ್ದು ಸ್ಟ್ರೆಂತ್. ಮತ್ತೆ ರಿಸ್ಕ್ ಫ್ಯಾಕ್ಟರ್ಸ್ ನೋಡಿ. ಕಂಪ್ನಿ ಹ್ಯಾಸ್ ಇನ್ಕರ್ಡ್ ಲಾಸಸ್ ಇನ್ ಫಿನಾನ್ಷಿಯಲ್ 2020 ಅಂಡ್ 6 month ಎಂಡ್ September 2020. ಏನು ನೋಡಿದ್ವಲ್ಲ ಇವ್ರದ್ದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನಾನ್ಷಿಯಲ್ 2020 ನಲ್ಲಿ ನೆಟ್ ಲಾಸ್ ಇದೆ. ಮತ್ತೆ ಸೆಪ್ಟೆಂಬರ್ ಎಂಡ್ ಸೆಕೆಂಡ್ ಕ್ವಾರ್ಟರ್ ಏನಿತ್ತು ಅಲ್ಲೂ ಕೂಡ ಇವ್ರದ್ದು ನೆಟ್ ಲಾಸ್ ಇದೆ. ಇದೊಂದು ಇವ್ರಿಗೆ ರಿಸ್ಕ್ ಫ್ಯಾಕ್ಟರ್. ಮತ್ತೆ ದೇ ಹ್ಯಾಡ್ ನೆಗೆಟಿವ್ ಕ್ಯಾಶ್ ಫ್ಲೋ ಇನ್ ದ ಫಾಸ್ಟ್ ಮೇಕ್ ಎಕ್ಸ್ಪೀರಿಯನ್ಸ್ ಇನ್ ದ ಫ್ಯೂಚರ್. ಅಂದ್ರೆ ಇವ್ರದ್ದು ನೆಗೆಟಿವ್ ಕ್ಯಾಶ್ ಫ್ಲೋ ಇದೆ ಫಾಸ್ಟ್ ಇಯರ್ಸ್ ಅಲ್ಲೆಲ್ಲ. ಇದು ಮೇ ಬಿ ಇನ್ ಫ್ಯೂಚರ್ ಅಲ್ಲೂ ಕೂಡ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಇದೊಂದು ಇವ್ರದ್ದು ರಿಸ್ಕ್ ಫ್ಯಾಕ್ಟರ್ಸ್.
ಕಂಪನಿ ಬಿಸ್ನೆಸ್ ಆಪರೇಷನ್ ಆರ್ ಕಂಡಕ್ಟೆಡ್ ಫ್ರಮ್ ಪ್ರಿಮಿಸಸ್ ವಿಚ್ ಇಸ್ ಲೀಸ್ಡ್ ಬೈ ಥರ್ಡ್ ಪಾರ್ಟಿ. ಅಂದ್ರೆ ಇವ್ರು ಥರ್ಡ್ ಪಾರ್ಟಿ ಕಡೆಯಿಂದ ಇವ್ರ ಕಂಪನಿ ಪ್ರಿಮಿಸಸ್ ಎಲ್ಲ ಲೀಸ್ ತಗೊಂಡಿರ್ತಾರೆ. ಇನ್ಎಬಿಲಿಟಿ ಟು ಕಂಟಿನ್ಯೂ ಆಪರೇಟಿಂಗ್ ಫ್ರಮ್ ಸಚ್ ಪ್ರಿಮಿಸಸ್ ಮೇ ಮೆಟೀರಿಯಾಲಿಟಿ ಅಫೆಕ್ಟ್ ಇಟ್ಸ್ ಬಿಸ್ನೆಸ್ ಆಪರೇಷನ್. ಅಂದ್ರೆ ಏನಾದ್ರೂ ಅದನ್ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಇವ್ರಿಗೆ ಅಂತಂದ್ರೆ ಅದು ಇವ್ರಿಗೆ ಬಿಸ್ನೆಸ್ ಆಪರೇಷನ್ಗೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ. ಇಷ್ಟು ಕನ್ಕ್ಲೂಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದು IPO ಡೀಟೇಲ್ಸ್ ನೋಡಿದ್ರಲ್ಲ, ನೀವು ಇನ್ನೊಂದ್ಸತಿ ಅನಲೈಸ್ ಮಾಡಿ ಮತ್ತೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಅಡ್ವೈಸ್ ತಗೊಂಡು ಇದು IPOಗೆ ಅಪ್ಲೈ ಮಾಡಬೇಕೋ ಬೇಡ ಅಂತ ಅಂದ್ಬಿಟ್ಟು ನೀವೇ ಡಿಸೈಡ್ ಮಾಡಿ. ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಅವ್ರು ಕೂಡ IPOಗೆ ಅಪ್ಲೈ ಮಾಡಬೇಕು ಅಂತ ಇರ್ತಾರೆ. ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಮತ್ತೆ ಒಂದು IPO ವಿಡಿಯೋ ನಾನು ಮಾಡಿದೆ ಅಂತಂದ್ರೆ ಅದರಲ್ಲಿ ಪೂರ್ತಿ ಫಂಡಮೆಂಟಲ್ ಅನಾಲಿಸಿಸ್ ಎಲ್ಲ ಬಿಸ್ನೆಸ್ ಮಾಡೆಲ್ ಇರ್ಬೋದು, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇರ್ಬೋದು, ಎಲ್ಲ ಫಂಡಮೆಂಟಲ್ ಅನಾಲಿಸಿಸ್ ಹಾಕಿರ್ತೀನಿ. ನಿಮ್ಗೆ IPO ಈಗ ಆಗಿಲ್ಲ ಅಂತಂದ್ರೆ ನೀವೇನಾದ್ರೂ ಓಪನ್ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡಿದ್ರು ನೀವು ಅದನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಹೋಲ್ಡ್ ಮಾಡಬಹುದು, ಇಲ್ಲ ಶಾರ್ಟ್ ಟರ್ಮ್ ಸೇಲ್ ಮಾಡ್ಕೋಬಹುದು. ಹೇಗಿದೆ ಕಂಪ್ನಿ ಅಂತ ತಿಳ್ಕೊಬೇಕು ಅಂದ್ರೆ ನಂದು IPO ವಿಡಿಯೋಸ್ ಎಲ್ಲ ಹಾಕಿದ್ದೀನಿ, ಎಲ್ಲಾ ಕಂಪ್ನೀಸ್ IPO ವಿಡಿಯೋಸ್ ಎಲ್ಲ ಹಾಕಿದ್ದೀನಿ. ಆ ವಿಡಿಯೋಸ್ ಎಲ್ಲ ನೋಡಿದ್ರೆ ನಿಮ್ಗೆ ಅದಕ್ಕೆ ನೀವು ತಗೊಂಡು ಅದನ್ನ ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ಬೇಕೋ ಬೇಡವೋ ಅಂತ ಅನ್ಬಿಟ್ಟು ಡಿಸೈಡ್ ಮಾಡಬಹುದು. ಅದರಿಂದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಎಲ್ಲಾ ವಿಡಿಯೋಸ್ ನೋಡಿ. ನಾನು ಒಂದು ವಿಡಿಯೋ ರೆಡಿ ಮಾಡಬೇಕು ಅಂದ್ರೆ 2 to 3 days ಆಗುತ್ತೆ. ನನ್ನ ವಿಡಿಯೋ ನೋಡಿ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿದ್ರೆ ನನಗೆ ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ಪ್ರೋತ್ಸಾಹ ಸಿಕ್ತಂಗಾಗುತ್ತೆ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.